ಹಲೋ ಸ್ನೇಹಿತರೆ, ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಕಲ್ಯಾಣ್ಗೆ ಅಲ್ಲಿ ಅನಾಮಿಕನ್ ವಾಯ್ಸೆ ಸಹ ಕೇಳಿಸ್ತಾ ಇರುತ್ತೆ. ಏನಾದರೂ ಮಾಡಬೇಕಲ್ಲ ಅಂತ ಯೋಚನೆ ಮಾಡಿ ಕಬೋರ್ಡ್ ಒಳಗಿರೋ ಆನ್ ಫೋಟೋಸ್, ಮದುವೆ ಫೋಟೋಸ್ನೆಲ್ಲ ತಗೊಬಂದು ಕಾರಿಡಾರಲ್ಲಿ ಮನೆ ಮುಂದೆ ನಿಂತ್ಕೊಂಡು ಅದನ್ನೆಲ್ಲ ಚೆಲ್ಲಾಪಿಲ್ಲಿ ಮಾಡಿ ಅದಕ್ಕೆ ಕೆರಸಿನ ಹಾಕಿ ಬೆಂಕಿ ಹಚ್ತಾ ಇರ್ತಾನೆ. ಅದನ್ನ ನೋಡಿ ಕಾವ್ಯ ತುಂಬ ಶಾಕ್ ಆಗಿ, ಅಲ್ತಿದ್ದೀರಾ ಕವಿಯವರೇ ಅಂತ ಕೇಳ್ತಾ ಇದ್ದಂಗೆ, ಅದ್ಗೆ ಒಳ್ಳೆ ಕೆಲಸನೇ ಮಾಡಿದ್ರಿ. ಎಷ್ಟು ನಾವು ಬೇಕಾದವರು ಇಲ್ದೇ ಇರೋ ವಿಚಾರನ ನಮ್ಮ ಬಗ್ಗೆ ಮಾತಾಡ್ತಾ ಇದ್ರು, ಅವ್ರನ್ನ ಇಟ್ಕೊಂಡು ನಾವು ಎಷ್ಟು ದಿವಸ ಅಂತ ಪ್ರಯೋಜನ ಪಡ್ತೀವಿ. ಒಳ್ಳೆ ಕೆಲಸ ಮಾಡಿದ್ರಿ ಕವಿಯವರೇ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ. ಆಗ ಅತ್ಗೆ, ಇಂಥವ್ರೆಲ್ಲ ಇರ್ಬೇಕಾ ಹೇಳಿ ಅತ್ಗೆ? ಅದಲ್ದಿರ ನನಗೆ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ? ನನ್ಕಿಂತ ಅಪ್ಪು ವಿಚಾರದಲ್ಲಿ ಅವಳು ಆ ರೀತಿ ಮಾತಾಡಿದ್ಲಲ್ಲ, ನನ್ಗಿದ್ದಿದ್ದು ಬೇಜಾರಾಗ್ತಿದೆ. ನೀವು ಅದನ್ನ ಹೇಗೆ ತಡ್ಕೊಂಡಿದ್ದೀರಾ ಅಂತ ನನ್ಗೆ ನಿಜವಾಗ್ಲೂ ಗೊತ್ತಿಲ್ಲ ಅತ್ಗೆ ಅಂತ ಹೇಳ್ತಾ ಇರ್ತಾರೆ. ಇವಾಗ ಬನ್ನಿ ಕವಿಯವರೇ, ಎಲ್ಲರೂ ಹುಟ್ಟದಲ್ಲಿ ನಿಮ್ಗೋಸ್ಕರ ಕಾಯ್ತಾ ಇದ್ದಾರೆ, ಬನ್ನಿ ಹೋಗೋಣ ಅಂತ ಹೇಳಿ ಕವಿನ ಕರ್ಕೊಂಡು ಹೊರಟಿರ್ತಾಳೆ ಕಾವ್ಯ. ಈ ಕಡೆ ಕೂತಿರ್ತಾರೆ. ಕವಿ ಬಂತಾರೆ, ಬಾರೋ ಕುತ್ಕೊಳ್ಳೋ ಅಂತ ರಾಜ್ ಹೇಳಿದಾಗ ಸರಿ ಅಂತ ಕಾವ್ಯ ಇನ್ನೇನು ಬಡ್ಸೋದಿಕ್ಕೆ ಶುರು ಮಾಡ್ತಾ ಇರ್ತಾಳೆ. ಆಗ ಅಪ್ಪ ಕಲ್ಯಾಣ್, ಏನೂ ಯೋಚನೆ ಮಾಡಬೇಡ, ನೆಮ್ಮದಿಯಾಗಿ ಊಟ ಮಾಡು ಅಂತ ಹೇಳ್ತಾ ಇರ್ತಾರೆ ಅಪ್ಪರ್ಣವರು. ಈಗ ಆಗೋಗಿರೋದ್ನೆಲ್ಲ ಯಾಕೆ ಯೋಚನೆ ಮಾಡ್ತೀಯ ಕಲ್ಯಾಣ್? ಅಂತವ್ರು ಇದ್ರೂ ಒಂದೇ, ಇಲ್ದಿರೋದು ಒಂದೇ. ಅಂತವಳನ್ನ ಈ ಮನೇಲಿ ಇಟ್ಕೊಳ್ದಿರೋದೇ ಒಳ್ಳೇದಾಯ್ತು. ಇಲ್ಲ ಅಂದ್ರೆ ಈ ಮನೇನ ನುಚ್ಚು ನೂರು ಮಾಡ್ಬಿಟ್ಟಿರೋಳು ಆ ಅನಾಮಿಕ ಅಂತ ಹೇಳ್ತಾ ಇರ್ತಾರೆ. ಆಯ್ತು ಬಿಡಿ, ಎಷ್ಟೇ ಆದ್ರೂ ಪ್ರೀತಿ ಮಾಡಿ ಮದ್ವೆ ಆಗಿರೋದಲ್ವಾ ಅಜ್ಜಿ, ಅವ್ರಿಗೂ ಸಹ ಬೇಜಾರಿದ್ದೇ ಇರುತ್ತಲ್ವಾ ಅಂತ ಸ್ವಪ್ನ ಹೇಳ್ತಾ ಇರ್ತಾಳೆ. ಈ ಕಡೆ ನೋಡಿದ್ರೆ, ಏನೋ ಏನ್ ಯೋಚನೆ ಮಾಡ್ತಾ ಇದ್ಯಾ? ಏನೂ ಆಗಿಲ್ಲ, ಕೊಂಪೇನ್ ಮುಳ್ಗೋಗಿಲ್ಲ, ಆರಾಮಾಗಿ ಊಟ ಮಾಡು ಅಂತ ಹೇಳ್ತಾ ಇರ್ತಾರೆ ಧನಲಕ್ಷ್ಮಿ ಅವರು. ನೋಡಿದ್ರೆ ಕಲ್ಯಾಣ್ ಸುಮ್ನೆ ಮೌನವಾಗಿ ಕೂತಿರ್ತಾನೆ. ಅಲ್ಲ, ಎಲ್ಲದಕ್ಕೂ ಈ ಅಪ್ಪುನೇ ಬಂದು ಹಾಳು ಮಾಡಿರೋದಲ್ವಾ ಧನಲಕ್ಷ್ಮಿ ಅಂತ ನಾಗವೇಣಿ ಪಿಂಚುಚ್ತಾ ಇರ್ತಾರೆ. ಆಗ ಇದ್ದಿದ್ದು ಕೋಪ ಬರ್ತಾ ಇರುತ್ತೆ ಕವಿಗೆ, ಆದ್ರೂ ಮೌನವಾಗಿ ಕೂತಿರ್ತಾನೆ. ಈ ಕಡೆ ನೋಡಿದ್ರೆ, ಎಲ್ಲೋಗುತ್ತೆ ಬುದ್ಧಿಗಳು? ಹೇಗೋ ಅವಳೇನು ಮಧ್ಯ ಬಂದಿರ್ಲಿಲ್ಲ ಅಂದಿದ್ರೆ ನಮ್ಮ ಮಗ ಸೊಸೆ ಆರಾಮಾಗಿ ಖುಷಿಯಾಗಿದ್ದಿರೋರು, ಎಲ್ಲ ಅಂಥವ್ರಿಂದಾನೇ ಹಾಳಾಗಿರೋದು ಅಂತ ಹೇಳ್ತಾ ಇರ್ತಾನೆ. ಈ ಕಡೆ ನೋಡಿದ್ರೆ ಅಪ್ಪರ್ಣವ್ರಿಗೆ, ರಾಜ್ಗೆ ಎಲ್ಲರಿಗೂ ಕೋಪ ಬರ್ತಾ ಇರುತ್ತೆ. ಅಟ್ ಎ ಟೈಮ್ಗೆ ಸ್ವಪ್ನ, ಅತ್ತೆ ನಿಮಗೆ ಸ್ವಲ್ಪನೂ ಬಾಯಿ ಮುಚ್ಕೊಂಡಿರಕ್ಕಾಗೋದಿಲ್ವಾ? ಎಲ್ಲ ಏನೇನ್ ಮಾತಾಡ್ತಾ ಇದ್ದಾರೆ, ನೀವೇನ್ ಮಾತಾಡ್ತಾ ಇದ್ದೀರಾ? ನೀವೇನು ನಮ್ಮ ತಂಗಿ ಬಗ್ಗೆ ಮಾತಾಡಕ್ ಬರ್ತಾ ಇದ್ದೀರಾ ಅಂತ ಹೇಳ್ತಾ ಇರ್ತಾಳೆ. ಈ ಕಡೆ ನೋಡಿದ್ರೆ, ಸಾಕು ಬಾಯಿ ಮುಚ್ತೀಯಾ ಸ್ವಪ್ನ? ನಿಜಾನೇ ತಾನೇ ಹೇಳಿದ್ದು ನಮ್ಮಮ್ಮ, ಆ ಅಪ್ಪು ಇಂದಾನೆ ತಾನೇ ಕಲ್ಯಾಣ್ ಮತ್ತೆ ಅನಾಮಿಕಾ ಮತ್ತೆ ಕಲ್ಯಾಣ್ ಈಗ ಡಿವೋರ್ಸ್ ತಗೊಳ್ತಾ ಇರೋದು. ಇಲ್ಲ ಅಂದಿದ್ರೆ ಖುಷಿಯಾಗಿ ಅನ್ಯೋನ್ಯವಾಗಿ ಇದ್ದಿರೋರು ಅಂತ ರಾಹುಲ್ ಸಹ ಹೇಳ್ತಾ ಇರ್ತಾನೆ. ಅದನ್ನ ನೋಡಿ, ನೀವೇ ಮಾತಾಡ್ಬೇಕು ಅನ್ಯೋನ್ಯವಾಗಿ ದಾಂಪತ್ಯ ಜೀವನ ಹೇಗೆ ಅನುಸರಿಸೋದು ಅಂತ, ಸಾಕು ಬಾಯಿ ಮುಚ್ಕೊಂಡು ತಿಂದು ನಡೀರಿ ಅಂತ ಹೇಳ್ತಾ ಇರ್ತಾಳೆ ಸ್ವಪ್ನ. ಅದನ್ನ ನೋಡಿ ಕಲ್ಯಾಣ್ಗೆ ಸಹ ತುಂಬಾ ಬೇಜಾರಾಗ್ತಾ ಇರುತ್ತೆ. ನೆಮ್ಮದಿಯಾಗಿ ಒಂದ್ ಕಡೆ ಊಟ ಮಾಡಕ್ಕೂ ಬಿಡ್ತಿಲ್ವಲ್ಲ ಕವಿಯವ್ರಿಗೆ ಅಂತ ರಾಜ್ ಮತ್ತೆ ಕಾವ್ಯ ಅನ್ಕೊಳ್ತಾ ಇದ್ದಂಗೆ, ಅಲ್ಲಮ್ಮ ನಿನ್ನಿಂದಾನೇ ಅಮ್ಮ ಇದ್ರವರೆಗೂ ಬಂದಿರೋದು. ಅಲ್ಲ, ನಿನ್ ಸೊಸೆಗೆ ಸ್ವಲ್ಪ ಬುದ್ಧಿ ಹೇಳ್ಕೊಡೋದಿಕ್ಕಾಗಿಲ್ವಾ? ತಲೆ ಮೇಲೆ ಏರ್ಸಿ ಕೂರಿಸ್ಕೊಂಡೆ, ಈಗ ಅನ್ಭವ್ಸು, ನಾನೇನ್ ಮಾಡ್ಲಿ? ನಾನೇನು ತಲೆ ಕೆಡ್ಸ್ಕೊಳ್ಳಲ್ಲ. ಎಲ್ಲದಕ್ಕೂ ಹೊಣೆ ಈಗ ಅಪ್ಪು ಆಗಿರೋದು. ಎಲ್ಲ 100 ಜನದ ಮುಂದೆ ಅವಳಿಗೆ ಹೆಸರು ಹೇಗೆ ಹೋಗಿದೆ ಅಂತ ನಿನಗೆ ಗೊತ್ತಾಗ್ತಿದ್ಯಾ ಅಮ್ಮ? ಎಷ್ಟೇ ಆದ್ರೂ ಅವಳು ಒಂದು ಹುಡುಗಿ ಅಮ್ಮ, ಅವಳಿಗೇನಾದ್ರೂ ಆದ್ರೆ ಯಾರಮ್ಮ ನೋಡ್ಕೊಳ್ತಾರೆ? ಇಲ್ಲಿ ಇಬ್ರು ಅಕ್ಕಂದಿರು ಇಲ್ಲೇ ಇದ್ದಾರೆ. ಅವ್ರ ಮನೇಲಿ ಅಕ್ಕಪಕ್ಕದ ಜನ ಎಲ್ಲ ಹೇಗ್ ಮಾತಾಡ್ತಾ ಇರ್ತಾರೆ. ನಿನಗೆ ಸ್ವಲ್ಪ ಆದ್ರೂ ಬುದ್ಧಿ ಇದೆಯಾ? ನಿನ್ ಸೊಸೆಗೆ ನೀನು ಬುದ್ಧಿ ಹೇಳ್ಕೊಡೋದಲ್ದಿರಾ ಏನ್ ಹೇಳಿದ್ರು ನೀನು ತಾಳಕ್ಕೆ ತಕ್ಕನಂಗ್ ಕುಡಿತಿದ್ದೆ. ಈಗ ನೋಡು ಏನೇನ್ ಸ್ಥಿತಿ ಆಗಿದೆ ಅಂತ ಹೇಳ್ತಾ ಇರ್ತಾನೆ ಕಲ್ಯಾಣ್ ಸಹ. ಈಗ ನಾನೇನೋ ಮಾಡ್ದೆ? ಏನ್ ಮಾಡ್ದೆ ಅಂದ್ರೆ ಏನು? ಈಗ ನಾನೇನು ಮಾಡೋದಿಕ್ಕಾಗಲ್ಲ, ಏನ್ ಮಾಡ್ಬೇಕೋ ಅದ್ ಮಾಡ್ಕೋ ಅಂತ ಹೇಳ್ತಾ ಇರ್ತಾನೆ ಕವಿನೂ ಸಹ. ಅವನಿಗೆ ಊಟ ಮಾಡೋ ಮನ್ಸೆ ಬರ್ದಿರಾ ಅಲ್ಲಿಂದ ಹೋಗ್ತಾ ಇದ್ದಂಗೆ, ಕವಿ ಅವ್ರೆ ನಿಂತ್ಕೊಳ್ಳಿ, ಎಲ್ಲಿಗೆ ಹೋಗ್ತಿದ್ದೀರಾ? ಊಟ ಮಾಡ್ಬಿಟ್ಟು ಹೋಗಿ ಅಂತ ರಾಜ್ ಮತ್ತೆ ಕಾವ್ಯ ಹೇಳ್ತಿದ್ರು. ಇಲ್ಲ ಅದ್ಗೆ, ನನಗೆ ಹಸಿವಿಲ್ಲ. ನಮ್ಮಮ್ಮ ನನಗೆ ಹೊಟ್ಟೆ ತುಂಬೋ ತರ ನನಗೆ ಬಹುಮಾನ ಕೊಟ್ಟಿದ್ದಾಗಿದೆ. ಸಾಕು ಬಿಡಿ, ನಾನು ಹೋಗ್ತೀನಿ ಅಂತ ಹೇಳಿ ಕಲ್ಯಾಣ್ ಅಲ್ಲಿಂದ ಹೊರಟಿರ್ತಾನೆ. ಈ ಕಡೆ ನೋಡಿದ್ರೆ ಎಲ್ಲ ಈ ಮನೆ
ಎಲ್ಲ ಈ ಮನೆ ಹಾಳಿಗಳಿಂದಾನೇ ಆಗ್ತಾ ಇರೋದು ಅಂತ ಧನಲಕ್ಷ್ಮಿ ಹೇಳ್ತಿದ್ರೆ ಸಾಕಾ, ಸಮಾಧಾನ ಆಯ್ತಾ, ನೆಮ್ಮದಿಯಾಗ ಅವ್ನ್ ಊಟ ಮಾಡಕ್ಕೂ ಬಿಡಲ್ಲ ಅಂತ್ಯಲ್ಲ ಧನಲಕ್ಷ್ಮಿ ಅಂತ ಅಪರ್ಣವರು ಸಹ ಬೈತಾ ಇರ್ತಾರೆ. ಅಲ್ಲಿಂದ ಅವಳೇ ಎದ್ದೋಗ್ಬಿಟ್ಟಿರ್ತಾಳೆ. ಇನ್ ಈ ಕಡೆ ನೋಡಿದ್ರೆ ನೀವೇನ್ ಊಟ ಮಾಡ್ತಾ ಇದ್ದೀರಾ, ಎದ್ ನಡೀರಿ, ಏನ್ ಮಾಡ್ತೀರೋ ಏನೋ, ಮನೆಯೆಲ್ಲ ನುಚ್ಚುನೂರ್ ಮಾಡಕ್ಕೆ ಕಾಯ್ತಾ ಇರ್ತೀರಾ ಅಂತ ಸ್ವಪ್ನನು ಅವ್ರ ಅತ್ತೆಗೆ ಮತ್ತೆ ಅವ್ರ ಯಜಮಾನ್ರಿಗೆ ಬೈತಾ ಇರ್ತಾಳೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ KTVS 365 ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಸ್ಬೇಕು. ಇನ್ನ ಕಲ್ಯಾಣ್ ಒಬ್ನೇ ಮೌನವಾಗಿ ಕೂತಿದ ಹಾಗೆ ಇನ್ನ ಕಾವ್ಯ ಬರ್ತಾಳೆ. ಆಗ ಕವಿಯವರೇ ಅಂತ ಹೇಳಿ ಅವನು ಉಗ್ರೋಷದಿಂದ ಇದ್ದಿದ್ ನೋಡಿ ಕಾವ್ಯನೇ ಮಕ್ಳಿಗೆ ಹೇಗ್ ನೀರ್ ಕುಡಿಸ್ತಾರೋ ಅದೇ ರೀತಿ ಕಾವ್ಯ ಅವ್ರ ಮೈದ್ನಂಗೂ ಸಹ ನೀರ್ ಕುಡಿಸ್ತಾ ಇರ್ತಾರೆ. ಸಮಾಧಾನ ಮಾಡ್ಕೊಳ್ಳಿ, ಕೂಲ್ ಆಗಿರಿ, ಏನು ಆಗಲ್ಲ ಕವಿಯವರೇ. ಏನದ್ಗೆ ಏನ್ ಕೂಲ್ ಆಗಿರೋದು, ಅಲ್ಲ ಅವರೆಲ್ಲ ಆ ರೀತಿ ಅಪ್ಪು ಬಗ್ಗೆ ಹೇಗ್ ಮಾತಾಡ್ತಿದ್ದಾರೆ ನೋಡಿ. ಅಯ್ಯೋ ನಾನೇ ಏನೋ ಯೋಚನೆ ಮಾಡ್ತಿಲ್ಲ, ನೀವ್ಯಾಕೆ ಯೋಚನೆ ಮಾಡ್ತಿದ್ದೀರಾ ಕವಿಯವರೇ? ಹಾಗಲ್ಲ ಅದ್ಗೆ, ಏನ್ ಮಾಡೋದು ಹೇಳಿ, ಅವಳೊಂದು ಹುಡುಗಿ, ಅವಳಿಗೇನಾದ್ರೂ ಒಂದು ಮಚ್ಚೆ ಬಿದ್ರೆ ಹೇಗ್ ಜನ ಆಡ್ಕೊಳ್ತಾರೆ ಅಂತ ನಿಮ್ಗೆ ಗೊತ್ತು ಅಲ್ವಾ ಅದ್ಗೆ? ನೀವು ಅಲ್ಲಿ ಮೌನವಾಗೇ ಇದ್ದೀರಲ್ಲ ಅದ್ಗೆ. ಈಗ ಅವ್ರು ಎಂತವ್ರು ಅಂತ ಗೊತ್ತಿದೆ ಕವಿಯವರೇ ನಿಮಗೆ. ಅದ್ರಲ್ಲಿ ಆ ನಾಗವೇಣಿ ಅವರು ನಿಮ್ಮ ಅಮ್ಮನ್ಗೆ ಇಲ್ದೇ ಇರೋ ಸಲ್ದೇ ಇರೋ ಮಾತನ್ನೆಲ್ಲ ಹೇಳಿ ಅವ್ರಿಗೆ ಸುಮ್ಮನೆ ಇರೋರ್ನು ರಚ್ಚೆಗೆ ಎಬ್ಬಿಸ್ತಾ ಇರೋದು ಅವರು. ಅವ್ರ ಹತ್ರನೇ ನಾವು ಏನ್ ಮಾತಾಡಿ ಏನ್ ಪ್ರಯೋಜನ? ಅದಕ್ಕೆ ನಾನೇನು ತಲೆ ಕೆಡ್ಸ್ಕೊಳಕ್ ಹೋಗ್ಲಿಲ್ಲ. ಆದ್ರೂ ಹೊತ್ತಿಗೆ ನೀವೆಷ್ಟು ಮೌನವಾಗಿದ್ದೀರಾ, ನಿಮ್ ತಂಗಿಗೇನಂದ್ರು ನೀವು ಏನು ತಲೆ ಕೆಡ್ಸ್ಕೊಳ್ಳೋದೇ ಇಲ್ವಲ್ಲ ಕವಿಯವರೇ. ನಾನ್ ಹೇಗೋ ನನ್ನ ತಂಗಿನೂ ಹಾಗೆ. ಸಾವಿರಾರು ಜನ ಸಾವಿರ ಥರ ಮಾತಾಡ್ತಾರೆ, ಆದರೆ ನಮ್ಮ ಬುದ್ಧಿ ನಮ್ಮ ಕೈಯಲ್ಲಿದೆ. ಯಾರು ಏನು ಅಂತ ನಮಗೆ ಗೊತ್ತಿದೆ. ಅವಳೇನಾದರೂ ತಪ್ಪು ಮಾಡಿದ್ರೆ ಅವಳು ಎದುರ್ಕೋಬೇಕಾಗಿತ್ತು. ತಪ್ಪೇ ಮಾಡಿಲ್ಲ ಅಂದರೆ ಯಾಕೆ ಎದುರುತ್ತಾಳೆ ಅವಳು? ಹಾಗಾಗಿ ಅಷ್ಟು ಧೈರ್ಯವಾಗಿ ಬಂದು ಇಲ್ಲಿವರೆಗೂ ನಿರ್ಧಾರನ ತಗೊಂಡಿದ್ದಾಳೆ. ಅವಳು ಯಾವುದೇ ರೀತಿ ತಪ್ಪು ಮಾಡೋ ಹುಡುಗಿ ಅಂತವಳಲ್ಲ. ನೋಡಿದ್ರೆ ನನ್ನ ಪರನೇ ಅವಳು ನೋಡ್ತಾನೆ ಇರ್ತಾಳೆ ಹೊತ್ತು ಅವಳು ತಪ್ಪು ಮಾಡೋ ಕೆಲ್ಸಕ್ಕೆ ಹೋಗೋದೇ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಅದ್ಗೆ ಆದ್ರೂ ನಿಮಗೆ ಬೇಜಾರಾಗಿರ್ಬೇಕಲ್ಲ. ಬೇಜಾರಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಕೆಲವೊಂದನ್ನ ಬೇಕು ಅಂದರೆ ಕೆಲವೊಂದನ್ನ ಕಳ್ಕೋಬೇಕಾಗುತ್ತೆ ಕವಿಯವರೇ. ನೀವೇನು ಯೋಚನೆ ಮಾಡಬೇಡಿ. ಸ್ವಲ್ಪ ಆರಾಮಾಗಿದ್ದಿ ಏನು ಇತ್ತ ಅಂತ ನಿಧಾನಕ್ಕೆ ಯೋಚನೆ ಮಾಡಿ. ಈ ರೀತಿ ಉಗ್ರೋಷದಿಂದ ಎಲ್ಲ ಯಾರ ಮೇಲೋ ಜಗಳಕ್ಕೆ ಹೋಗಬೇಡಿ. ನೆಮ್ಮದಿಯಾಗಿ ಊಟ ಮಾಡಿ, ನೆಮ್ಮದಿಯಾಗಿ ಏನೇನು ಬೇಕೋ ಆ ಟೈಮ್ಗೆ ಆಗ್ತಾ ಇರುತ್ತೆ ಅಂತ ಹೇಳಿ ಇನ್ನ ಕಾವ್ಯ ಸಮಾಧಾನ ಮಾಡಿ ಇನ್ನ ಹೊರಟಿರ್ತಾಳೆ. ಈ ಕಡೆ ನೋಡಿದ್ರೆ ರಾಜ್ ಮೌನವಾಗಿ ಕಾವ್ಯನ್ಗೋಸ್ಕರನೇ ಕಾಯ್ತಾ ಇದ್ರೆ ಕಾವ್ಯ ಮೌನವಾಗಿ ಬರ್ತಾ ಇರ್ತಾಳೆ. ಏನೋ ಆಗೋಗಿದೆ ಅನ್ನೋ ಥರ. ಏನಾಯ್ತು ಕಳವತಿ, ಊಟ ಮಾಡ್ತೀನಿ ಅನ್ನ? ಇಲ್ಲ ರೀ. ಮತ್ತೆ ಏನ್ ಮಾಡೋದು? ಏನೂ ಇಲ್ಲ, ಸಮಾಧಾನ ಮಾಡಿದ್ದೀನಿ, ಈಗ ಸ್ವಲ್ಪ ಸಮಾಧಾನವಾಗಿ ಕೂತಿದ್ದಾರೆ ರೀ ಅಂತ ಹೇಳ್ತಾ ಇರ್ತಾಳೆ. ಅಲ್ಲ, ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕಲ್ಲ ಕಳವತಿ. ಏನ್ರಿ ಮಾಡೋದು? ಅಲ್ಲ, ಈಗ ಈ ಮನೇಲಿ ಎಲ್ಲರೂ ಪಾಪ ಅವನಿಗೆ ಬೇಜಾರಾಗೋ ರೀತಿ ನಡ್ಕೊಳ್ತಿದ್ದಾರೆ. ಎಲ್ಲಾದರೂ ಒಂದು ಸ್ವಲ್ಪ ದಿವಸ ದೂರ ಕಳಿಸ್ಬಿಡೋಣವಾ ಒಬ್ಬಂಟಿಯಾಗಿ? ರೀ, ಏನಂತ ಮಾತಾಡ್ತಿದ್ದೀರಾ? ಒಬ್ಬಂಟಿಯಾಗಿದ್ರೆ ಇನ್ನೂ ಅವರು ಕುಗ್ಗೋಗ್ತಾರೆ ರೀ. ಅಲ್ಲ, ಸ್ವಲ್ಪ ಯೋಚನೆ ಮಾಡಿ ಅಂತ ಹೇಳ್ತಿದ್ರೆ ನೀನು ಹೇಳ್ತಾ ಇರೋದು ಸರಿನೇ. ಕಲ್ಯಾಣ್ ಎಲ್ಲರ ಜೊತೆನೂ ಬೆರ್ತಿ ಖುಷಿಯಾಗಿರ್ಬೇಕು ಅಂದರೆ ಏನು ಮಾಡೋದು ಅಂತ ಇಬ್ರು ಸಹ ಯೋಚನೆ ಮಾಡ್ತಾ ಇರ್ತಾರೆ. ಅಲ್ಲ ಅಂತ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಕಳವತಿ, ನಿನ್ಗೇನಾದರೂ ಐಡಿಯಾ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಅಷ್ಟೊತ್ತಿಗೆ ಅವನ ಫೋನಿಂದ ಒಂದು ಅಲಾರಮ್ ರಿಂಗ್ ಟೋನ್ ಆಗ್ತಾ ಇರುತ್ತೆ. ಆಗ ಇದೇನು ಈಗೇನು ಹಿಂಗೆ ಬರ್ತಿದೆ ಅಂತ ಮ್ಯೂಸಿಕ್ನ ಕೇಳಿಸ್ಕೊತಾ ಇರ್ತಾನೆ. ಅಲ್ಲ, ಯಾರಿದು ಸೆಟ್ ಮಾಡಿರೋದು? ಓ, ನಾಳೆ ಅಪ್ಪ ಅಮ್ಮನ ವೆಡ್ಡಿಂಗ್ ಆ್ಯನಿವರ್ಸರಿ ಅಲ್ವಾ ಅಂತ ಅನ್ಕೊಳ್ತಾ ಇದ್ದಂಗೆ ನಾನೇ ಸೆಟ್ ಮಾಡಿರೋದು ರೀ ಅಂತ ಹೇಳ್ತಾ ಇರ್ತಾಳೆ. ನೀನ್ ಸೆಟ್ ಮಾಡಿರೋದಾ? ಹೌದು, ನಾಳೆ ಹೇಗಿದ್ರು ಅತ್ತೆ ಮಾವವ್ರ ವೆಡ್ಡಿಂಗ್ ಆ್ಯನಿವರ್ಸರಿ ಅಲ್ವಾ, ಏನಾದರೂ ಮಾಡೋಣ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಈಗ ರಾಜ್ ಮತ್ತೆ ಕಾವ್ಯ ಹೇಗಾದ್ರೂ ಮಾಡಿ ಕವಿನ ಖುಷಿಯಾಗಿರ್ಸ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಅದಕ್ಕೆ ಭಂಗ ಮಾಡೋದಿಕ್ಕೆ ನಾಗವೇಣಿ ಮತ್ತೆ ರಾಹುಲ್ ಇಬ್ರು ಪಣ ತೊಟ್ಟಿ ನಿಂತಿದ್ದಾರೆ. ಈಗ ಅವ್ರ ಮನೆ ಮಂದಿಯವರೆಲ್ಲ ಖುಷಿಯಾಗಿರೋದನ್ನ ನೋಡಿ ಅವ್ರಿಗೆ ಸಹಿಸಕ್ಕಾಗ್ತಿಲ್ಲ. ಮತ್ತೆ ಈಗ ಅಲ್ಲೇನಾದ್ರೂ ಗಂಡಂತರ ಸೃಷ್ಟಿಸ್ತಾರ ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.